ಅರ್ಜುನನಿಗೆ ಇನ್ನೊಬ್ಬ ಮೇಲೆ ಬರಬಾರದು ಅಂತ ಅಸೂಯೆ ಇರಲಿಲ್ಲ, ನಾನು ಮೇಲೆ ಬರಬೇಕು ಅಂತ ಆಸೆ ಐತಿ. ಇದೊಂದು ಸಣ್ಣ ಗೆರೆ. ಇದು ಒಬ್ಬ ಬಿಲ್ಲುಗಾರನಿಗೆ ಕಾಣಿಸಬೇಕಾದದ್ದು ಆ ಗುರಿ ಮಾತ್ರ ಅಂತ. ರಾತ್ರಿ ಅವನೊಬ್ಬರೇ ಹೋಗಿ ಎಲ್ಲೋ ಅಧ್ಯಯನ ಮಾಡ್ತಾ ಇದ್ದ, ಅದನ್ನೆಲ್ಲ ದ್ರೋಣರು ಗಮನಿಸಿದ್ರು. ಇವರು ನಾಯಿ ಒಂದು ಬೊಗಳ್ತಾ ಇರುತ್ತೆ, ಇದ್ದಕ್ಕಿದ್ದಾಗೆ ನಾಯಿ ಬೊಗಳೋದು ನಿಲ್ಸತ್ತೆ. ಜಗತ್ತಿನ ಸರ್ವಶ್ರೇಷ್ಠ ಬಿಲ್ಗಾರನನ್ನಾಗಿ ಮಾಡ್ತೀನಿ ಅಂತ ಹೇಳಿದರೆ ಈಗ ಇನ್ನೊಬ್ಬ ಶಿಷ್ಯನನ್ನು ಮಾಡಿದಿರಲ್ಲ ಅಂತ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಆಗ ಒಂದು ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಗಂಧರ್ವನನ್ನು ನಿಷ್ಕ್ರಿಯನನ್ನಾಗಿಸಿ ಬಿಡ್ತಾನೆ. ದೃಪದನಿಗೆ ಅರ್ಜುನನಿಗೆ ಮದುವೆ ಮಾಡಿ ಕೊಡಬೇಕು ಮಗಳನ್ನ ಅಂತ ಇದ್ದಿದ್ದು. ಇದಕ್ಕಿದ್ದಾಗೆ ದೃಪದನ ಮೇಲೆ ಅವರೆಲ್ಲ ದಂಗೆ ಎದ್ದು ಬಿಡ್ತಾರೆ ಬಂದವರೆಲ್ಲ. ಈ ಅತ್ಯುತ್ತಮ ವಿದ್ಯಾರ್ಥಿ ಅಂತ ಒಂದು ನಾವು ಮಾದರಿಯಾಗಿ ನೋಡೋದಾದರೆ ನಾವು ನೋಡಬೇಕಾಗಿರೋದು ಅರ್ಜುನನನ್ನು ಕೂಡ ಅಂತ. ಏಕಲವ್ಯನೂ ಕೂಡ ಹೌದು, ಅರ್ಜುನನನ್ನು ಕೂಡ ನೋಡಬೇಕು ನಾವು. ಆದರೆ ಅವರಿಬ್ಬರೂ ಕೂಡ, ಅರ್ಜುನ, ಏಕಲವ್ಯ ಇಬ್ಬರು ಮತ್ತು ಕರ್ಣ ಕೂಡ, ಈ ಮೂರೂ ಜನ ಅಂದರೆ ತುಂಬ ಏಕಾಗ್ರತೆಯಿಂದ ಫೋಕಸ್ಡ್ ಆಗಿ ಆಚೆ ಈಚೆ ಹೋಗದೆ ಕಲಿಯೋದು ಅನ್ನೋದಕ್ಕೆ ಮೂರು ಜನ ನಮಗೆ ಮಾದರಿ ಆಗ್ತಾರೆ ಮಹಾಭಾರತದಲ್ಲಿ. ಆದರೆ ಅಲ್ಲಿ ಏನು ಅಂತ ಅಂದರೆ ಈ ಮೂವರಲ್ಲಿ ಅರ್ಜುನನಿಗೆ ಅಸೂಯೆ ಇರಲಿಲ್ಲ, ಇನ್ನೊಬ್ಬ ಮೇಲೆ ಬರಬಾರದು ಅಂತ ಅಸೂಯೆ ಇರಲಿಲ್ಲ, ನಾನು ಮೇಲೆ ಬರಬೇಕು ಅಂತ ಆಸೆ ಐತಿ. ಇದೊಂದು ಸಣ್ಣ ಗೆರೆ. ಇದು ಇನ್ನೊಬ್ಬ ಕೆಳಗೆ ಇಳಿಬೇಕು ಅಂತ ಬಯಸ್ತಾ ಇದ್ದರೆ ಅದು ಅಸೂಯೆ. ಅವನನ್ನು ಮೀರಿಸಿ ನಾನು ಹೋಗ್ತೇನೆ ಅನ್ನೋದು ಆಸೆ. ರನ್ನಿಂಗ್ ರೇಸನ್ನು ನಡೀತಾ ಇದೆ, ನಾನು ಮುಂದಿರಬೇಕು ಅಂತ ಅನ್ನೋದಿದೆಯಲ್ಲ ಅಸೂಯೆ ಅಲ್ಲ. ಪಕ್ಕದವನು ಕಾಲು ಕೊಟ್ಟು ಕೆಡುತ್ತೀಯಾ ಅದಾದರೆ ಅದು ಅಸೂಯೆ ಆಯ್ತದೆ, ಅದು ಅಸೂಯೆಗೆ ತಿರ್ಕೊಳ್ತು. ಹಾಗಾಗಿ ಈ ಆಸೆ ಇದೆಯಲ್ಲ, ಇದು ಬಹಳ ಸಹಜವಾದದ್ದು, ಅದಿತ್ತು ಅವನಿಗೆ. ಮತ್ತು ಬಹಳ ಇದರ ಕಥೆ ಬರುತ್ತಲ್ಲ, ಬಹಳ ಪ್ರಸಿದ್ಧವಾದ ಕಥೆ. ಅದು ಏನು ಕಾಣಿಸುತ್ತೆ ನಿನಗೆ ಅಂದರೆ, ಒಬ್ಬ ಬಿಲ್ಲುಗಾರನಿಗೆ ಕಾಣಿಸಬೇಕಾದದ್ದು ಆ ಗುರಿ ಮಾತ್ರ ಅಂತ. ಆ ಅತ್ಯಂತ ಚಿಕ್ಕದಾದ ಗುರಿ ಮಾತ್ರ ಕಾಣಬೇಕು, ಅದು ಅಲ್ಲದ್ದೇನೂ ಕಾಣಬಾರದು ಅಂತ. ಉಳಿದವರಿಗೆ ಅಂತ ಅಂದರೆ ಅದು ಯುಧಿಷ್ಠಿರನಿಂದಲೇ ಆರಂಭ ಮಾಡ್ತಾರೆ ಅವರು ಪರೀಕ್ಷೆಯನ್ನು ಅಂತ. ಹಾಗಾಗಿ ಆ ತರಹದ್ದಿತ್ತು ಅವನಿಗೆ, ಆ ತರಹದ್ದಿತ್ತು. ಆಮೇಲೆ ರಾತ್ರಿ ಅವನೊಬ್ಬರೇ ಹೋಗಿ ಎಲ್ಲೋ ಅಧ್ಯಯನ ಮಾಡ್ತಾ ಇದ್ದ, ಅದನ್ನೆಲ್ಲ ದ್ರೋಣರು ಗಮನಿಸಿದ್ರು. ಒಬ್ಬನೇ ಹೋಗಿ ಏನು ಹೇಳ್ಕೊಟ್ಟಿರ್ತಾರೋ ಅದರ ಪ್ರಾಯೋಗಿಕವಾದ ಕಾರ್ಯಗಳನ್ನು ಮಾಡೋದು. ಈಗ ಅವ್ರು ಕಲಿಸ್ತಾ ಇರೋದು ಆಯುಧಗಳನ್ನಾಗಿರೋದ್ರಿಂದ ಬಾಣ ಬಿಡೋದು, ಇನ್ನೊಂದು ಈ ಪ್ರಾಕ್ಟಿಕಲ್ ಹೆಚ್ಚಲ್ಲ ಅದರಲ್ಲಿ, ಅವುಗಳನ್ನೆಲ್ಲ ಮಾಡ್ತಾ ಇದ್ದ. ಒಂದು ಹಂತದಲ್ಲಿ ದ್ರೋಣರಿಗೆ ಮೆಚ್ಚುಗೆಯಾಗಿ ಏನಂದ್ರು ಅಂದರೆ, ನಿನ್ನನ್ನು ನಾನು ಜಗತ್ತಿನ ಏಕೈಕ ಬಿಲ್ಲುಗಾರನನ್ನಾಗಿಸ್ತೀನಿ ಅಂತ, ಅಂದರೆ ನಂಬರ್ 1 ಮಾಡ್ತೀನಿ, ನಿನ್ನಂಥ ಬಿಲ್ಲುಗಾರ ಇನ್ನೊಬ್ಬನಿರಲ್ಲ, ಹಾಗೆ ನಿನ್ನನ್ನು ರೂಪಿಸ್ತೀನಿ ಅಂತ ಅರ್ಜುನನಿಗೊಂದು ಹೇಳಿದ್ರು. ಅವನು ಕೇಳ್ಕೊಂಡಿದ್ದೇನಲ್ಲ, ಅವರಾಗಿ ಹೇಳಿದರು. ಹೀಗೆ ನಡೀತಾ ಇರುವಾಗ ಏನಾಗುತ್ತೆ, ಒಂದಿನ ಎಲ್ಲ ಮಕ್ಕಳನ್ನು ಕರ್ಕೊಂಡು ಕಾಡಿಗೆ ಹೋಗಿರ್ತಾರೆ. ಕಾಡಲ್ಲೆಲ್ಲ ಇರ್ತಾರೆ ಎಲ್ಲರೂ, ಗುರುಕುಲದ ಎಲ್ಲ ಮಕ್ಕಳು ಇರ್ತಾರೆ. ಆಗ ಇವರ ಜೊತೆಗೆ ನಾಯಿನೂ ಹೋಗಿರುತ್ತೆ. ಕಾಡಿಗೆ ಹೋದಾಗ ರಾಜಕುಮಾರರು ಹೋಗುವಾಗ ಸಹಜವಾಗಿ ಬೇಟೆ ನಾಯಿಗಳು ಹೋಗ್ತವೆ, ಸೈನಿಕರು ಹೋಗ್ತಾರೆ, ಬೇಟೆ ನಾಯಿಗಳು ಹೋಗ್ತಾವಲ್ಲ. ಇವರ ನಾಯಿ ಒಂದು ಬೊಗಳ್ತಾ ಇರುತ್ತೆ, ಇದ್ದಕ್ಕಿದ್ದಾಗೆ ನಾಯಿ ಬೊಗಳೋದು ನಿಲ್ಸತ್ತೆ. ಏನು ಅಂದರೆ, ಇಲ್ಲೆಲ್ಲೋ ಬೊಗಳ್ತಾ ಇರುವ ನಾಯಿಯ ಬಾಯಿಗೆ ಸರಿಯಾಗಿ ಬಾಣ ಬಂದು ಬಿದ್ದಿದೆ. ನಾಯಿಗೆ ಬೇರೆ ಎಲ್ಲೂ ತಾಗಿಲ್ಲ, ಆದರೆ ಇಲ್ಲಿ ಯಾರೂ ಬಾಣ ಬಿಟ್ಟಿಲ್ಲ. ಹತ್ತಿರ ಸುತ್ತಮುತ್ತ ಯಾರೂ ಇಲ್ಲ. ಎಲ್ಲಿಂದಲೋ ಬಂದ ಬಾಣ ಬೊಗಳ್ತಾ ಇದ್ದ ನಾಯಿಯ ಬೊಗಳುವಿಕೆಯನ್ನು ನಿಲ್ಲಿಸಿದೆ. ಎಲ್ಲಿಂದ ಬಂತು ಅಂತ ಹುಡ್ಕೊಂಡು ಹೋದಾಗ ಇವರಿಗೆ ಏಕಲವ್ಯ ಕಾಣಿಸ್ಕೊಳ್ತಾನೆ. ನೋಡಿದರೆ ದ್ರೋಣರು ಹೋಗ್ತಾರೆ. ಇದು ಆಶ್ಚರ್ಯ, ಅವರಿಗೂ ಆಶ್ಚರ್ಯ ಆಗತ್ತಲ್ಲ. ಅಲ್ಲೋಗಿ ನೋಡಿದರೆ ಅಲ್ಲಿ ಏಕಲವ್ಯ ಇದ್ದಾನೆ. ಅವನು ಶಬ್ದವೇದಿಯ ಮೂಲಕ ಆ ಕೆಲಸ ಮಾಡಿದ್ದಾನೆ. ಶಬ್ದವೇದಿಯ ಮೂಲಕ ಆ ಶಬ್ದವೇದಿ ವಿದ್ಯೆ ಇವರಿಗಿನ್ನೂ ಗೊತ್ತಾಗಿಲ್ಲ, ಇವರಿಗೆ ಕಲಿಸಿಲ್ಲ ಯಾರಿಗೂ. ಅರ್ಜುನ ಅಥವಾ ಗುರುಕುಲದಲ್ಲಿರೋ ಯಾರಿಗೂ, ಎಲ್ಲರಿಗೂ ಬರೋದೂ ಇಲ್ಲ. ಅದು ವಿಶೇಷ ಅಂದರೆ ಅವರು ಸಾಧನೆ ಮಾಡಬೇಕಾಗುವಂಥದ್ದು. ಈಗ ಕಲಿಸುವಿಕೆಯಲ್ಲಿ ಏನು ಅಂದರೆ, ಅವರೇ ಸಾಧಿಸಿ ಪಡ್ಕೊಳ್ಳೋದು ಅನ್ನೋದು ಬೇರೆ ಇರುತ್ತೆ. ಕಲಿಸೋದು ಸಾಮಾನ್ಯವಾಗಿ ಕಲಿಸಿದ್ರು ಕೂಡ ಎಲ್ಲರಿಗೂ ಎಲ್ಲೋದು ಒಲಿಯಲ್ವಲ್ಲ. ಶಬ್ದವೇದಿ ಅಂಥದ್ದು. ಶಬ್ದವೇದಿಯ ಮೂಲಕ ಅವನು ಅದನ್ನು ಮಾಡಿದ್ದಾನೆ. ನೀನು ಯಾರಯ್ಯ ಅಂತ ಕೇಳಿದರೆ ನಾನು ಏಕಲವ್ಯ ಅಂತ ಹೇಳ್ತಾನೆ. ಯಾರು ನಿನ್ನ ಗುರು ಅಂತ ಕೇಳಿದರೆ ನೀವೇ ನನ್ನ ಗುರು ಅಂತ ದ್ರೋಣರಿಗೆ ಉತ್ತರ ಕೊಡ್ತಾನೆ ಅವನು. ನಾನು ಯಾವಾಗ ಕಲಿಸಿದೆ ಅಂದರೆ, ನಿಮ್ಮ ಮೂರ್ತಿ ಮಾಡಿಕೊಂಡು ಅದರ ಎದುರಿಗೆ ಕುಳಿತು ಕಲ್ತಿದ್ದೇನೆ ಅಂತ ಅವನು ಹೇಳ್ತಾ ಇರೋದು ಏಕಲವ್ಯ ಅಂತ. ಅವನ ಏಕಲವ್ಯನ ಇದು ಬೇರೆ, ಅವನ ಆ ವಿದ್ಯಾರ್ಥಿತನ ಇದೆಯಲ್ಲ, ಅದು ಖಂಡಿತವಾಗಿಯೂ ಯಾವತ್ತಿಗಿದ್ರೂ ಅದು ಮಾದರಿಯೇ. ಆಗ ಅರ್ಜುನ ಗುರುವಿನಲ್ಲಿ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂದರೆ, ಅಲ್ಲ, ನನ್ನನ್ನು ಜಗತ್ತಿನ ಸರ್ವಶ್ರೇಷ್ಠ ಬಿಲ್ಗಾರನನ್ನಾಗಿ ಮಾಡ್ತೀನಿ ಅಂತ ಹೇಳಿದರೆ ಈಗ ಇನ್ನೊಬ್ಬ ಶಿಷ್ಯನನ್ನು ಮಾಡಿದಿರಲ್ಲ ಅಂತ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಇಲ್ಲಿ ಕೇಳುವುದರ ಅರ್ಥ, ಇದನ್ನೇ ಅರ್ಜುನನ ಅಸೂಯೆ ಅಂತ ಹೊರಗಡೆ ಮಾಡಿದ್ದಾರೆ. ಅರ್ಜುನ ಕೇಳಿರೋ ಅರ್ಥ ಏನು ಅಂದರೆ, ಈ ಪಾಠ ನನಗಾಗಿಲ್ವಲ್ಲ ಅಂತ. ಅದು ಕಲಿಕೆಯ ಹಸಿವೆಯಲ್ಲಿರೋದು. ಈಗ ನನ್ನನ್ನು ಮಾಡ್ತೀನಿ ಅಂತ ಹೇಳಿದಾಗ ನನಗೂ ಇದನ್ನು ಕಲಿಸ್ಬೇಕಾಗ, ಅವನಿಗೆ ಯಾಕೆ ಕಲಿಸಿದ್ರಿ ಅಂತ ಪ್ರಶ್ನೆ ಅಲ್ಲ,
ನನಗಿದನ್ನು ಕಲಿಸಿಲ್ವಲ್ಲ ಅಂತ ಪ್ರಶ್ನೆ, ಶಬ್ದವೇದಿ ಹೇಳಿಕೊಟ್ಟಿಲ್ವಲ್ಲ ಅಂತ. ಆಗ ಅಲ್ಲಿ ಅವರು ಇದನ್ನು ಕೇಳ್ತಾರೆ ದ್ರೋಣರು. ಅದು ಬೇರೆಯ ಘಟನೆ ಅದು. ಅಂದರೆ ಅಲ್ಲಿ ವಿದ್ಯೆಯನ್ನು ಏಕಲವ್ಯ ಕದ್ದ ಅಂತ ಬಂದಿರುವಂಥದ್ದು ದ್ರೋಣರ ಮನಸ್ಸಿಗೆ. ನಾನು ಹೇಳಿಕೊಡದೆ ಹೇಗೆ ಕಲಿತೆ ನೀನು ನನ್ನಿಂದ ಅಂತ. ಅದು ದ್ರೋಣರು ಏಕಲವ್ಯನ ವಿಷಯ, ಅರ್ಜುನನ ವಿಷಯಕ್ಕೆ ಅಲ್ಲ, ಅದು ಬೇರೆ ಚರ್ಚೆ ಮಾಡ್ಬೋದು. ಇಲ್ಲಿಗೆ ಅಂತ ಬಂದರೆ ಇಲ್ಲಿ ಅರ್ಜುನ ಅವನ ಕೈ ತುಂಡರಿಸ್ಕೊಡಿ ಅಂತಾಗಲಿ, ಅವನಿಗೆ ಯಾಕೆ ಕಲಿಸಿದ್ರಿ ಅಂತಾಗಲಿ ಅಲ್ಲ. ಈಗ ನನ್ನನ್ನು ಅಷ್ಟು ಮಾಡ್ತೀನಿ ಅಂತಂದಾಗ ನನಗೆ ಕಲಿಸದೇ ಇರೋದು ಇದೆಯಲ್ಲ ಇಲ್ಲಿ ಅಂತ ಪ್ರಶ್ನೆ ಒಂದು ಬಂದಿದ್ದು. ಇಲ್ಲಿ ಸಹಜವಾಗಿ ಕಲಿಕೆಯ ಹಸಿವೆ ಬಂದಿರೋದು ವಿದ್ಯಾರ್ಥಿಯಾಗಿದ್ದಾಗ. ಇಷ್ಟರ ಮೇಲೆ ಅವನನ್ನು ಅಸೂಯಾಗ್ರಸ್ತ ಅಂತ ಹೇಳಿರೋದು, ಅದಕ್ಕೆ ಅವಕಾಶಗಳು ಅಲ್ಲಿ ಕಾಣಸಿಗೋಲ್ಲ. ಹೀಗೆ ಮುಂದುವರಿಯುತ್ತೆ. ಅರ್ಜುನ ಮತ್ತು ಕರ್ಣರ ನಡುವೆ ಒಂದು ಸ್ಪರ್ಧೆ ಇರುತ್ತೆ. ಸ್ಪರ್ಧೆ ಗುರುಕುಲದಲ್ಲಿದ್ದಾಗ ಅದು ಸಹಜ ಸ್ಪರ್ಧೆಯೇ ಆಗಿರುತ್ತೆ, ಆರೋಗ್ಯಕರವಾದ ಸ್ಪರ್ಧೆ ಅಂತ ಹೇಳ್ತೀವಲ್ಲ ಹಾಗೇ ಇರುತ್ತೆ. ಮುಕ್ತಾಯ ಆಗುವಾಗ ಕೂಡ ಒಂದು ಪ್ರದರ್ಶನ ನಡೆಯುತ್ತಲ್ಲ, ವಿದ್ಯಾ ಪ್ರದರ್ಶನ. ಆ ವಿದ್ಯಾ ಪ್ರದರ್ಶನದಲ್ಲಿ ಅರ್ಜುನ ಎಲ್ಲರನ್ನೂ ಮೀರಿಸ್ತಾನೆ. ಎಲ್ಲ ರಾಜಕುಮಾರರ ವಿದ್ಯಾ ಪ್ರದರ್ಶನ. ಅದು ರಾಜಕುಮಾರರ ಅಂದರೆ ಹಾಸ್ತಿನಪುರದ ರಾಜಕುಮಾರರ. ಆ ಗುರುಕುಲದಲ್ಲಿ ಎಲ್ಲ ರಾಜಕುಮಾರರು ಕಲ್ತಿರ್ತಾರೆ ಬೇರೆ ಕಡೆಯಿಂದ ಎಲ್ಲ ಬಂದು. ಆದರೆ ಈ ಯಾರು ಗುರುಕುಲ ನಡೆಸ್ತಾ ಇದ್ದಾರೋ ಅವರ ಹಿರಿಯರಿಗೆ ಮಕ್ಕಳು ಏನು ಕಲ್ತಿದ್ದಾರೆ ಅಂತ ತೋರಿಸೋದಕ್ಕೆ ಅಂತ ಸಿದ್ಧವಾದದ್ದು. ಅಲ್ಲಿ ಬೇರೆಯವರಿಗೇನು ಪ್ರವೇಶ ಇಲ್ಲ. ಇವರು ಎಲ್ಲರೂ ತೋರಿಸ್ತಾ ಇರ್ತಾರೆ ತಮ್ಮ ವಿದ್ಯೆಯನ್ನು. ಅದರಲ್ಲಿ ಅರ್ಜುನ ಅದ್ಭುತ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಅವನ ಅಸ್ತ್ರವಿದ್ಯೆಯನ್ನೆಲ್ಲ ಪ್ರದರ್ಶಿಸ್ತಾನೆ, ವಾರಣಾಸ್ತ್ರ ಪ್ರಯೋಗ ಮಾಡಿ ಮಳೆ ಸುರಿಸ್ತಾನೆ, ಪರ್ವತಾಸ್ತ್ರ ಮಾಡಿ ಪರ್ವತ ಸೃಷ್ಟಿ ಮಾಡ್ತಾನೆ, ಎಲ್ಲವೂ ಮಾಡ್ತಾನೆ ಅವನು. ಹಾಗಾಗಿ ಜನಕ್ಕೆ ನಿರ್ಣಯ ಆಗತ್ತೆ ಇಷ್ಟೂ ಮಕ್ಕಳಲ್ಲಿ ಅತ್ಯುತ್ಕೃಷ್ಟನಾದವನು ಯಾರು ಅಂದರೆ ಅರ್ಜುನ ಅಂತ ಗೊತ್ತಾಗತ್ತೆ. ಅರ್ಜುನ ಜನರ ಕಣ್ಣಿಗೆ ವ್ಯಾಪಕವಾಗಿ ಬೀಳೋದು ಆವಾಗ. ಇದಾಗ್ತಾ ಇದ್ದಾಗೇ ಕರ್ಣ ಬರ್ತಾನಲ್ಲಿಗೆ. ಕರ್ಣನ ಪ್ರದರ್ಶನಕ್ಕೇನಲ್ಲ ಇದಿಲ್ಲ, ಅವಕಾಶ ಇಲ್ಲ. ಆದರೆ ಅವಕಾಶ ನಿರಾಕರಿಸೋದಿಲ್ಲ. ಅಷ್ಟೆಲ್ಲ ಅಂದರೆ ತುಂಬ ಸಂಕುಚಿತವಾಗಿ ಎಲ್ಲ ಆ ಕಾಲದವರು ಯಾರನ್ನೂ ನೋಡೋದಿಲ್ಲ. ಇದು ನಮ್ಮ ಮನೆ ಮಕ್ಕಳಿಗಾಗಿ ನೀನೇನು ಇಲ್ಲಿ ಬರೋದು ಅಂತ ಯಾರೂ ಹೇಳಲ್ಲ. ಅವನು ಬರ್ತಾನೆ. ಅವನು ಬಂದವನು ದ್ವಂದ್ವ ಯುದ್ಧಕ್ಕೆ ಕೇಳ್ತಾನೆ, ದ್ವಂದ್ವ ಯುದ್ಧ ಮಾಡಬೇಕು ಅಂತ. ದ್ವಂದ್ವ ಯುದ್ಧ ಮಾಡಬೇಕು ಅಂತ ಕೇಳಿದಾಗ ಕೃಪರು ಮತ್ತು ಭೀಮ, ನಾವು ಅದನ್ನು ಹಿಂದೆ ಚರ್ಚಿಸಿದ್ದೀವಿ. ಯಾಕೆ ದ್ವಂದ್ವ ಯುದ್ಧ ಅರ್ಜುನನ ಜೊತೆಗೆ ನಿರಾಕರಣೆ ಆಯಿತು, ಆ ಹಂತದಲ್ಲಿ ಅವನಿಗೆ ಅಂಗರಾಜ್ಯವೂ ಸಿಕ್ತು ಅಂತ ಅನ್ನೋದನ್ನು. ಆಗ ದ್ವಂದ್ವ ಯುದ್ಧ ನಡೆಯಲ್ಲ. ಆಮೇಲೆ ಅಷ್ಟೊತ್ತಿಗೆ ಕತ್ತಲಾಗಿಬಿಡತ್ತೆ, ಅದು ನಿಂತೋಗ್ಬಿಡತ್ತೆ. ಹೋಗುವ ಪ್ರಜೆಗಳಲ್ಲಿ, ಅಲ್ಲಿಂದ ನೋಡ್ಕೊಂಡು ಹೋಗೋರಲ್ಲಿ ಕೆಲವರು ಅರ್ಜುನನೇ ಸರ್ವಶ್ರೇಷ್ಠ ಅಂತಲೂ, ಕೆಲವರು ಕರ್ಣನೇ ಸರ್ವಶ್ರೇಷ್ಠ ಅಂತಲೂ ಮಾತಾಡ್ಕೊಂಡು ಹೋಗ್ತಾರೆ. ಅಂದರೆ ಆ ಪ್ರಮಾಣದಲ್ಲಿ ಕರ್ಣ ಮತ್ತು ಅರ್ಜುನ ಸಮ ಪ್ರಮಾಣದ ಇದನ್ನು ಪ್ರದರ್ಶಿಸ್ತಿರ್ತಾರೆ ಆ ಸಿಕ್ಕ ಸಂದರ್ಭದಲ್ಲಿ. ಸಿಕ್ಕ ಸಂದರ್ಭದಲ್ಲಿ ಇದಾದ ಮೇಲಿಂದು ಕೂಡ ಮುಂದೆ ಅರ್ಜುನ ಬಹಳ ಶಾಂತವಾಗಿ ಅಣ್ಣನನ್ನು ಅನುಸರಣೆ ಮಾಡಿಕೊಂಡೇ ಇದ್ದಿದ್ದವನು. ಅಂದರೆ ಆ ಹಂತದಲ್ಲೆಲ್ಲ ಹೇಗೆ ಅಂದರೆ ಯಾವುದೇ ವಿಷಯ ಇದ್ದರೂ ಯುಧಿಷ್ಠಿರ ಭೀಮ ಚರ್ಚೆ ಮಾಡೋದು. ಅರ್ಜುನನ ಇದೇ ಇಲ್ಲ. ಪ್ರಾಯಶಃ ಅರ್ಜುನ ನಕುಲ ಸಹದೇವ ಚಿಕ್ಕವರು ಅಂತ ಪರಿಗಣಿಸ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕೆಂದರೆ ಇದಾದ ಮೇಲೆ ಅರಗಿನ ಮನೆಯ ಪ್ರಕರಣ ನಡೆಯುತ್ತಲ್ಲ, ಆಗ ಯುಧಿಷ್ಠಿರ ಭೀಮನಿಗೆ ಹೇಳಿರ್ತಾನೆ, ಇದು ಅರಗಿನಿಂದ ಕಟ್ಟಿರೋದು, ಅಂದರೆ ಬೇಗ ಉರಿದು ಹೋಗುವ ಅರಗು ಮೊದಲಾದ ಪದಾರ್ಥದಿಂದ ಕಟ್ಟಿದ್ದಾರೆ, ಇದರಲ್ಲಿ ಬೆಂಕಿ ಹಚ್ಚಿ ನಮ್ಮನ್ನು ಕೊಲ್ತಾರೆ ಅಂತ ಅಷ್ಟು ಅವನು ಮಾತಾಡಿಕೊಂಡಿದ್ದು, ಹಂಚಿಕೊಂಡಿದ್ದು, ಚರ್ಚೆ ಮಾಡಿದ್ಯಾರು ಅಂದರೆ ಯುಧಿಷ್ಠಿರ ಭೀಮ. ಅರ್ಜುನನ ಜೊತೆಗೂ ಇಲ್ಲ, ನಕಲ ಸಹದೇವರ ಜೊತೆಗೂ ಇಲ್ಲ. ಹಾಗಾಗಿ ಅವನನ್ನು ಸಣ್ಣವ ಅಂತ ನೋಡ್ತಾ ಇದ್ರು ಅಂತ ಅನ್ಸತ್ತೆ. ಅವನು ಹಾಗೇ ಇದ್ದ. ಅಷ್ಟು ಮಹಾವೀರನಾಗಿದ್ದರೂ ಕೂಡ ಅವನು ತಣ್ಣಗಿದ್ದ, ಅವರೇನು ಹೇಳ್ತಾರೋ ದೊಡ್ಡವರು ಅಂತ. ಅಲ್ಲಿಂದ ಅವನ ಇದು ಕಾಣಿಸ್ಕೊಳ್ಳೋದು ಮುಂದೆ. ಇವರೇನು ಭೀಮ ಇವರನ್ನು ಹೊತ್ತುಕೊಂಡು ಹೋಗ್ತಾನಲ್ಲ, ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ತಾರಲ್ಲ, ತಪ್ಪಿಸ್ಕೊಂಡು ಹೋದಾಗ ಲೊಬ್ಬ ಗಂಧರ್ವ ಸಿಗ್ತಾನೆ ಇವರಿಗೆ. ಇವರು ಹಗಲು ರಾತ್ರಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿಗೆ ಹೋಗೋದು ಏನು ಅಂತ ಗೊತ್ತಿರಲ್ಲ ಅನ್ನೋ ಥರ ಹೋಗ್ತಾ ಇರ್ತಾರೆ. ಎಲ್ಲಿ ದುರ್ಯೋಧನ ಕಡೆಯವರು ಏನು ಮಾಡ್ತಾರೋ ಅನ್ನೋ ಥರ ಇದು ಇರುತ್ತೆ ಅವರಿಗೆ. ರಾತ್ರಿ ಹೋಗುವಾಗ ಅಲ್ಲೊಂದು ಕಡೆ ಸರೋವರದಲ್ಲಿ ಗಂಧರ್ವ ಮತ್ತು ಅವನ ಪತ್ನಿಯರನ್ನು ಕರ್ಕೊಂಬಂದು ಜಲಕ್ರೀಡೆ ಆಡ್ತಾ ಇರ್ತಾನೆ. ಅವನು ಇವರಿಗೆ ಆಕ್ಷೇಪಿಸ್ತಾನೆ, ನಾನು ಜಲಕ್ರೀಡೆ ಆಡುವ ಜಾಗಕ್ಕೆ ನೀವು ಬಂದಿದ್ದೀರಿ ಅಂತ ಅವನ ಆಕ್ಷೇಪಣೆ. ನಾವು ಬಂದರೆ ಏನು ಇದು ಯಾರ ಜಾಗ ಇದು ಅಂತ, ನೀನು ತಡೆ ಒಡ್ಡೋದಕ್ಕೆ ನಿನ್ನ ಮನೆದಲ್ಲ ಅನ್ನೋ ತರಹದಲ್ಲಿ ಇವರು ಅರ್ಜುನ ಪ್ರಶ್ನಿಸ್ತಾನೆ. ಅರ್ಜುನ ಮುಂದೆ ಹೋಗಿ ಅವನು ಹೇಳ್ತಾನೆ, ಹಗಲು ನಿಮಗೆ ಮಾತ್ರ, ರಾತ್ರಿ ನಮ್ಮದು ಅಂತ ಹೇಳ್ತಾನೆ ಅವನು. ನೀವು ಮನುಷ್ಯರು ಹಗಲು ಮಾತ್ರ ಕೆಲಸ ಮಾಡಬೇಕು, ರಾತ್ರಿ ಕೆಲಸ ಮಾಡುವ ಪ್ರಾಣಿಗಳು ಬೇರೆ, ಗಂಧರ್ವರು ನಮಗೆ ರಾತ್ರಿಯೂ ಅವಕಾಶ ಇದೆ, ಹಾಗಾಗಿ ನೀವು ರಾತ್ರಿ ಎಲ್ಲ ಓಡಾಡಬಾರದು ಅಂತ ಅವನು ಹೇಳ್ತಾನೆ. ಆಗ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಗಂಧರ್ವನನ್ನು ನಿಷ್ಕ್ರಿಯನನ್ನಾಗಿಸಿ ಬಿಡ್ತಾನೆ. ಅನಂತರ ಅವನ ಜೊತೆಗೆ ಒಂದು ಗೆಳೆತನ ಬಂದ್ಬಿಡತ್ತೆ. ಅವನ ಪತ್ನಿಯರು ಕ್ಷಮೆ ಕೇಳ್ತಾರೆ, ಇವನು ಒಪ್ತಾನೆ. ಅವನು ಮತ್ತು ಅರ್ಜುನ ಗೆಳೆಯರಾಗಿ ಬಿಡ್ತಾರೆ. ಅಂದರೆ
ಅವನನ್ನು ವೀರತನದಿಂದ ಮೆಟ್ಟಿ ಅದರ ಮರುಕ್ಷಣವೇ ಗೆಳೆತನಕ್ಕೂ ಸಿದ್ಧವಾಗುವ ಮನೋಭಾವ ಅಂತ. ಓಕೆ. ಇಲ್ಲಿ ಅರ್ಜುನ ಕಾಣಿಸಿಕೊಳ್ಳೋದು ಅದರಲ್ಲಿ. ಅದಾದ ಮೇಲೆ ಅಲ್ಲಿ ಏನು ಏಕಚಕ್ರ ನಗರಕ್ಕೆ ಹೋಗ್ತಾರಲ್ಲ, ಏಕಚಕ್ರ ನಗರದಲ್ಲಿ ಕೂಡ ಭೀಮನದ್ದೇ ಕಾಣಿಸ್ಕೊಳ್ಳೋದು, ಅರ್ಜುನದ್ದೇನೂ ಇಲ್ಲ ಅಲ್ಲಿ. ಬಕಾಸುರನ್ನು ಕೊಂದು ಬಂದ ಪ್ರಕರಣ ಇತ್ಯಾದಿಗಳಲ್ಲಿ ಕೂಡ. ಆಮೇಲೆ ದ್ರೌಪದಿ ಸ್ವಯಂವರ ಅಲ್ಲಿಗೆ ಹೋದಾಗ ಅಲ್ಲಿ ಅರ್ಜುನನ ಮುಖ್ಯ ವಿಷಯಗಳು ಬರುತ್ತೆ. ಅಲ್ಲಿ ಏನಾಗಿರುತ್ತೆ, ದೃಪದನಿಗೆ ಅರ್ಜುನನಿಗೆ ಮದುವೆ ಮಾಡಿ ಕೊಡಬೇಕು ಮಗಳನ್ನು ಅಂತ ಇದ್ದಿದ್ದು. ಅದಕ್ಕೆ ಕಾರಣ ಏನು ಅಂದರೆ, ಹಿಂದೆ ಇವರು ಗುರುಕುಲ ಮುಗಿದು ಕೂಡಲೇ ದ್ರೋಣರು ಗುರುದಕ್ಷಿಣೆಯಾಗಿ ದೃಪದನನ್ನು ಬಂಧನ ಮಾಡಿ ಹಿಡ್ಕೊಂಬನ್ನಿ ಅಂತ ಹೇಳ್ತಾರಲ್ಲ, ಆ ಕೆಲಸ ಮಾಡೋದು ಅರ್ಜುನ. ಅದು ಸಾಧ್ಯ ಆಗೋದು ಪಾಂಡವರಿಗೆ. ಅದರಲ್ಲೂ ಯಾರು ಅಂದರೆ, ಹೋಗಿ ಅವನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಬಂಧಿಸಿ ಎಳ್ಕೊಂಬರೋನು ಅರ್ಜುನ. ಅಲ್ಲಿ ವಾಸ್ತವವಾಗಿ ಪಾಂಡವರ ಸಾಮರ್ಥ್ಯ, ಅರ್ಜುನನ ಸಾಮರ್ಥ್ಯ ಬೆಳಕಿಗೆ ಬಂದಿರೋದು. ಈ ಆಗಿನ ಕಾಲದಲ್ಲಿ ಈ ಪಾಂಚಾಲರು ಅಂತ ಏನಿದ್ದಾರೆ ದೃಪದನ ರಾಷ್ಟ್ರದವರು, ಅವರು ಬಹುದೊಡ್ಡ ಸೈನ್ಯ ಇರೋರು. ಕುರುಕ್ಷೇತ್ರದಲ್ಲಿ ಕಾಣಿಸುತ್ತೆ ಪಾಂಡವರ ಪರವಾಗಿ ಇರೋದು ಪ್ರಧಾನವಾಗಿ ಅವರೇನೆ. ಆಮೇಲೆ ಅಲ್ಲಿ ಹೇಗೆ ಅಂದರೆ, ಒಂದು ಸೇನೆ ಅಂದರೆ ಒಬ್ಬ ರಾಜ, ಅವನ ಮಗ ಅಥವಾ ಒಬ್ಬ ಸೇನಾಧಿಪತಿ ಮಹಾವೀರರಾಗಿರ್ತಾರೆ, ಉಳಿದವರೆಲ್ಲ ಸೈನಿಕರಾಗಿರ್ತಾರೆ ಎಲ್ಲ ಸೇನೆಗಳಲ್ಲಿ ಹೆಚ್ಚಾಗಿ. ಆದರೆ ಇಲ್ಲಿ ಹಂಗಲ್ಲ, ಇಲ್ಲಿ ಸಾವಿರ ಜನ ಮಹಾವೀರರೇ, ಅತಿರಥ ಮಹಾರಥರೇ ಇರ್ತಾರೆ ಅಲ್ಲಿ. ದೃಪದ, ಅವನ ತಮ್ಮಂದಿರು, ಅವನ ಮಕ್ಕಳು, ಅವರ ಮಕ್ಕಳು ಅಂತ ಯಾರು ನೋಡಿದರೂ ಮಹಾವೀರರಲ್ಲಿ, ಅಂಥ ಸೇನೆ ಅದು. ಅದನ್ನು ಬಗ್ಗು ಬಡಿದು ದೃಪದನನ್ನು ಇವನು ಯಾವಾಗ ಬಂಧಿಸಿರ್ತಾನೋ ಅರ್ಜುನ, ದೃಪದ ನಿಶ್ಚಯಿಸಿರ್ತಾನೆ. ಆಮೇಲೆ ದ್ರೌಪದಿ ಹುಟ್ಟೋದು, ಆವಾಗ ದ್ರೌಪದಿ ಹುಟ್ಟೋಲ್ಲ, ದ್ರೋಣರನ್ನು ಸಂಹಾರಕ್ಕೆ ಅಂತ ಆಮೇಲೆ ದೃಪದ ಯಜ್ಞ ಮಾಡ್ತಾನೆ. ಆಗ ದೃಷ್ಟದ್ಯುಮ್ನ ಹುಟ್ಟು ಬರ್ತಾನೆ. ಅವನಿಗೇನು ಮಗಳು ಬೇಕು ಅಂತ ಕೇಳಿಲ್ಲ ಅವನು, ದ್ರೋಣರನ್ನು ಕೊಲ್ಲುವ ಮಗ ಬೇಕು ಅಂತ. ಆಗ ದ್ರೌಪದಿ ಹುಟ್ಟಿ ಬರೋದು. ಏನು ಬೈ ಒನ್ ಗೆಟ್ ಒನ್ ಥರ ದ್ರೌಪದಿಯ ಯೋಚನೆಯೂ ಇರಲಿಲ್ಲ. ಯಾವಾಗ ದ್ರೌಪದಿ ಬಂದ್ಲೋ ಆಗ ದೃಪದ ನಿಶ್ಚಯ ಮಾಡ್ತಾನೆ ಒಬ್ಬ ಮಗ ದ್ರೋಣರನ್ನು ಕೊಲ್ಲೋದಕ್ಕೆ. ದ್ರೌಪದಿಯನ್ನು ಯಾರು ತನ್ನನ್ನು ಬಂಧಿಸಿ ಅವಮಾನಕ್ಕೆ ಒಳಪಡಿಸಿದಾನೋ ಅವನ ಜೊತೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಈ ಮನೋಭಾವ ಇದೆಯಲ್ಲ, ಯೋಚನೆ ಇದೆಯಲ್ಲ, ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ಈಗ ಮಗನನ್ನು ಪಡೆಯುವಾಗ ದ್ರೋಣರನ್ನು ಮಾತ್ರ ಅಲ್ಲ, ತನ್ನನ್ನು ಬಂಧಿಸಿದ ಅರ್ಜುನನ್ನು ಕೊಲ್ಲುವ ಅಂತ ಪಡ್ಕೋಬೇಕಲ್ವಾ. ಅಂದರೆ ಈ ದ್ವೇಷ ಮಾಡುವಾಗ, ಯಾರನ್ನಾರು ವಿರೋಧಿಸುವಾಗಲೂ ಇಷ್ಟು ಸ್ಪಷ್ಟತೆ ಬೇಕು ಅಂತ. ದ್ವೇಷ ಯಾವತ್ತು ಕುರುಡಾಗ್ಬಿಡುತ್ತೆ. ಆ ಗುಂಪಿನ ಬಗ್ಗೆ, ಅವನ ಬಂಧು ಬಾಂಧವರ ಬಗ್ಗೆ ಯಾರೋ ಒಬ್ಬ ಅವನ ಪರವಾಗಿ ಒಂದು ಮಾತಾಡ್ತಾನೆ ಅಂದ್ರೆ ಅವನ ಮೇಲೂ ದ್ವೇಷ ಅನ್ನೋ ಥರ ಹೋಗ್ಬಿಡತ್ತಲ್ಲ. ಇಲ್ಲಿ ಆ ದೃಪದನಿಗೆ ಎಷ್ಟು ಸ್ಪಷ್ಟತೆ ಇದೆ ಅಂದರೆ, ಇದಿಷ್ಟಕ್ಕೂ ಕಾರಣ ಒಂದೇ ಮನುಷ್ಯ, ಆ ಮನುಷ್ಯನ ಮೇಲೆ ಮಾತ್ರ ನನಗೆ ಅಂತ. ಉಳಿದವರು ಅವನ ಬಂಧುಗಳಿರ್ಬೋದು, ಇನ್ನೊಬ್ರು ಇರ್ಬೋದು, ಅವನ ಶಿಷ್ಯರು ಇರ್ಬೋದು, ಅವನೇ ಕಳಿಸಿ ನನಗೆ ಹೀಗೆ ಮಾಡಿದವರು ಅದು ಯಾರೂ ನಂಗೆ ಲೆಕ್ಕಕ್ಕಿಲ್ಲ ಅಂತ. ಅರ್ಜುನನಿಗೆ ದ್ರೌಪದಿಯನ್ನು ಕೊಡಬೇಕು ಅಂತ ಅವನ ಸಂಕಲ್ಪ. ಅಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ರಾಜರುಗಳೆಲ್ಲ ಸೋಲ್ತಾ ಇರ್ತಾರೆ ಮತ್ಸ್ಯಯಂತ್ರ ಭೇದನ ಮಾಡೋದಕ್ಕಾಗೋದಿಲ್ಲ ಅವರಿಗೆ. ಅಂದರೆ ಅಲ್ಲೂ ಕೂಡ ಅದೇನೆ, ನೀವು ಫೋಕಸ್ಡ್ ಅಂತ ಒಂದು ಶಬ್ದ ಬಳಸಲ್ಲ, ಅದು ಭಾಳ ಮುಖ್ಯ ಆಗಿರುತ್ತೆ. ಏನಂದರೆ, ಮೇಲೆ ಒಂದು ಯಂತ್ರದ ಮೀನಿದೆ, ಅದು ತಿರುಗ್ತಾ ಇರುತ್ತೆ, ಅದಕ್ಕೆ ಗುರಿ ಇಟ್ಟು ಹೊಡಿಬೇಕು. ಗುರಿ ಯಾವಾಗಲೂ ನಿಂತಿದ್ರ ಮೇಲೆ ಗುರಿ ಇಡ್ಬೋದು, ಚಲನೆ ಇರೋದ್ರ ಮೇಲೆ ಗುರಿ ಇಡೋದು ಹೇಗೆ? ಚಲನೆಯ ಮೇಲೆ ಗುರಿ ಇಡೋದು ಭಾಳ ಕಷ್ಟ. ಅಂದರೆ ಅದು ಎಷ್ಟು ಹೊತ್ತಿಗೆ ಯಾವ ಜಾಗಕ್ಕೆ ಬರುತ್ತೆ ಅಂತ ಯೋಚಿಸ್ಕೊಂಡು ಹೊಡಿಬೇಕಲ್ಲ ಅದು. ಅದರ ಜೊತೆಗೆ ಅದನ್ನು ನೋಡುವಂತೆಯೂ ಇಲ್ಲ, ಕೆಳಗಡೆ ನೋಡಬೇಕು, ಪ್ರತಿಬಿಂಬ ನೋಡಿ ಅದಕ್ಕೆ ಹೊಡಿಬೇಕು ಅಂತಿದೆಯಲ್ಲ, ಇದು ಬಹಳ ಅಂದರೆ ತುಂಬ ನೈಪುಣ್ಯ ಇದ್ದರೆ ಮಾತ್ರ ಸಾಧ್ಯ ಆಗೋದು, ತುಂಬ ಕೌಶಲ ಇದ್ದರೆ ಮಾತ್ರ ಸಾಧ್ಯವಾಗೋದು. ಆ ಕೌಶಲ ಅಂತ ಬಳಸ್ತೀವಲ್ಲ ನಾವು, ಕುಶಲ ಅಂತ, ಆ ಶಬ್ದ ಹುಟ್ಟಿದ್ದೇ ಹಾಗೆ ಅಂತ. ಅದು ದರ್ಭೆ ಇದೆಯಲ್ಲ, ದರ್ಬೆಯನ್ನು ಕತ್ತರಿಸೋದು ಬಹಳ ಕಷ್ಟ. ದರ್ಬೆ ಅಂತ ಒಂದು ಹುಲ್ಲು, ದರ್ಬೆ ಅಂತ ಹೇಳ್ತೀವಲ್ಲ, ಇದಕ್ಕೆ ಪವಿತ್ರ ಕಾರ್ಯಗಳಿಗೆಲ್ಲ ಬಳಸುವಂಥವಲ್ಲ, ಬಹಳ ಪವಿತ್ರವಾದ ಹುಲ್ಲು ಅದು, ಮಾಮೂಲಿ ಒಂದು ಹುಲ್ಲೇ ಅದು. ಆದರೆ ಅದನ್ನು ಕತ್ತರಿಸೋದು ಎಷ್ಟು ಕಷ್ಟ ಅಂದರೆ, ಅದು ತುಂಬ ಶಾರ್ಪ್, ಅದು ಕೈ ಕೊರಿದೇ ಇರೋದೇ ಇಲ್ಲ, ಎಲ್ಲ ಕಡೆಗೂ ಶಾರ್ಪ್ ಅಂತ ಅರ್ಥ ಅದು. ಹಾಗಾಗಿ ದರ್ಬೆಯನ್ನು ಕತ್ತರಿಸೋದು ಅಂದರೆ ಕೈ ಗಾಯ ಆಗೇ ಆಗತ್ತೆ, ಕೈ ಗಾಯ ಆಗದೇ ಇರುವಂತೆ ಕತ್ತರಿಸಬೇಕು ಅದನ್ನು. ಕೌಶಲ ಅಂದರೆ ಅದು ಅಂತ, ಇಷ್ಟು ಸೂಕ್ಷ್ಮತೆ ಬೇಕು ಕಾರ್ಯಕ್ಕೆ ಅಂತ. ಇಲ್ಲಿ ಅಷ್ಟೇ ಬೇಕಾಗಿರೋದು ಕೌಶಲ. ಅದನ್ನು ಯಾವ ರಾಜರಿಗೂ ಆಗ್ತಾ ಇರೋದಿಲ್ಲ ಅಲ್ಲಿರೋರಿಗೆ. ಆಗ ಇವರು ಬ್ರಾಹ್ಮಣ ವೇಷದಲ್ಲಿ, ಬ್ರಾಹ್ಮಣ ಸಮುದಾಯದಲ್ಲಿ ಕೂತಿರ್ತಾರೆ, ಇವನು ಎದ್ದು ಹೊರಡುತ್ತಾನೆ ಅರ್ಜುನ, ನಾನು ಮಾಡ್ತೀನಿ ಅಂತ ಹೊರಟಾಗ ಕೆಲವರು ಇಲ್ಲಿ ಎಲ್ಲ ಕೂತವರು ಬ್ರಾಹ್ಮಣರಲ್ಲ, ಇವು ಕೆಲವರು ಅವರಿಗೆ ಆಗಿಲ್ಲ, ಕ್ಷತ್ರಿಯರಿಗೆ ಇವನು ಹೋಗ್ತಾ ಇದ್ದಾನೆ, ಯುದ್ಧ ವಿದ್ಯೆ ಗೊತ್ತಿಲ್ಲದೆ ಇರೋನು ಒಟ್ಟು ನಮ್ಮ ಮರ್ಯಾದೆ ತೆಗಿತಾನೆ ಅಂತ ಕೆಲವರು ಅಂತಾರೆ.
ಕೆಲವರ ಜೈ ಅಂತಾರೆ ಹೋಗಿ ಮಾಡು ಅಂತ, ಅಂತೂ ಹೋಗ್ತಾನೆ, ಅವನು ಮಾಡಿಬಿಡ್ತಾನೆ ಅದನ್ನು. ಅಲ್ಲ ಈ ಸಂದರ್ಭದಲ್ಲಿ ಅವನು ಹೋದಾಗ ಅವನಿಗೆ ದ್ರೌಪದಿ ಬಗ್ಗೆ ಒಂದು ಅಭಿಲಾಷೆ ಇಟ್ಕೊಂಡು ಹೋದ್ನೋ, ಇಲ್ಲ ನನ್ನ ಶೌರ್ಯ ತೋರಿಸ್ಬೇಕು ಅಂತ ಹೋದ್ನೋ, ಇರಲಿ ನಾನು ಒಂದು ಆಟ ನೋಡೇ ಬಿಡೋಣ ಅಂತ ಹೋದ್ನೋ, ಅವನ ಮನಸ್ಸಲ್ಲಿ ಏನಿತ್ತು? ದ್ರೌಪದಿ ಬಗ್ಗೆ ಅಭಿಲಾಷೆನೇ. ಹೌದೌದು. ಓಕೆ ಓಕೆ ಓಕೆ. ದ್ರೌಪದಿ ಬೇಕು ಅನ್ನೋ ಅಭಿಲಾಷೆಯೇ. ದ್ರೌಪದಿಯ ಬಗ್ಗೆ ಯಾವಾಗ ಏಕಚಕ್ರ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಬಂದವರಿಗೆ ಹೇಳಿರ್ತಾನೆ, ಅವಾಗ 5 ಜನಕ್ಕೂ ಅವರಿಗೆ ಆಸೆ ಹುಟ್ಟಿರುತ್ತೆ. ನಾವು ಹಿಂದೆ ಯುಧಿಷ್ಠಿರನ ಬಗ್ಗೆ ಮಾತಾಡುವಾಗ ಅದು ಚರ್ಚೆ ಮಾಡಿದ್ವಲ್ಲ, ಅದು ಇವನು ಹೊರಟಿದ್ದು ದ್ರೌಪದಿಯ ಆಸೆಯ ಮೇಲೇನೆ, ದ್ರೌಪದಿಯ ಅಭಿಲಾಷೆಯ ಮೇಲೇನೆ ಅವನು ಹೊರಟಿದ್ದು. ಬೇರೆ ಏನೂ ಅಲ್ಲ, ತನ್ನನ್ನು ತೋರಿಸ್ಕೊಳ್ಬೇಕು ಅಂತಲೂ ಅಲ್ಲ, ಸುಮ್ಮನೆ ಒಂದು ಪ್ರಯತ್ನ ಮಾಡೋಣ ಅಂತಲೂ ಅಲ್ಲ. ಅದಕ್ಕೆ ಹೋಗಿದ್ದವನು. ಹೋಗಿ ಗೆಲ್ತಾನೆ. ಗೆದ್ದ ಮೇಲೆ ಅಲ್ಲೊಂದು ಯುದ್ಧ ಆಗತ್ತೆ. ಅಲ್ಲೇನಂದರೆ ಇದ್ದಕ್ಕಿದ್ದಾಗೆ ದೃಪದನ ಮೇಲೆ ಅವರೆಲ್ಲ ದಂಗೆ ಎದ್ದು ಬಿಡ್ತಾರೆ ಬಂದವರೆಲ್ಲ. ಅಂದರೆ ಸಮುದಾಯಕ್ಕಾದ ಅವಮಾನ ಅಂತ ತಗೊಂಡ್ಬಿಡ್ತಾರೆ ಅದನ್ನು, ಕ್ಷತ್ರಿಯರಿಗಾದ ಅವಮಾನ. ಹೌದೌದು. ಅಂದರೆ ಈ ಸಮುದಾಯಕ್ಕೆ ಅವಮಾನ ಆಯಿತು ಅನ್ನೋ ಒಂದು ಫೀಲ್ ಈಗಲೂ ಬರ್ತಾ ಇರುತ್ತಲ್ಲ, ಅದಕ್ಕೆ ಹಳೆ ಇತಿಹಾಸ ಇದೆ ಅಂತ. ದೃಪದ ನಮ್ಮೆಲ್ಲರನ್ನೂ ಕರೆತಂದು ಒಬ್ಬ ಒಟುವಿನ ಕೈಯಲ್ಲಿ, ಏನೂ ಗೊತ್ತಿಲ್ಲದ ಒಬ್ಬ ಒಟುವಿನ ಕೈಯಲ್ಲಿ ಇದು ಮಾಡಿಸಿದ್ದಾನೆ ಅಂದರೆ ನಮ್ಗೆ ಅವಮಾನ ಮಾಡ್ಸೋಕ್ಕೆ ಕರೆಸಿದ್ದಾನೆ ಅಂತ ಅನಿಸ್ಬಿಡ್ತವ್ರು. ಎಲ್ಲರೂ ಸೇರಿ ಯುದ್ಧಕ್ಕೆ ಹೊರಟು ಬಿಡ್ತಾರೆ. ಆಗ ಭೀಮ ಮತ್ತು ಅರ್ಜುನ ಅವರನ್ನು ಎದುರಿಸಿ ಸೋಲಿಸ್ತಾರೆ, ಎಲ್ಲರನ್ನೂ ಸೋಲಿಸ್ತಾರೆ. ಆಗ ಕರ್ಣ ಅರ್ಜುನರಿಗೆ ಮುಖಾಮುಖಿಯಾಗತ್ತೆ, ಭೀಮ ಮತ್ತು ಶಲ್ಯನಿಗೆ ಮುಖಾಮುಖಿಯಾಗತ್ತೆ. ಶಲ್ಯನಿಗೆ ಗೊತ್ತಿಲ್ಲ ಇವರು ಯಾರು ಅಂತ, ತಮ್ಮ ಸೋದರ ಅಳಿಯಂದಿರು ಅಂತ ಗೊತ್ತಿಲ್ಲ. ಕರ್ಣನ ಕೇಳ್ತಾನೆ, ಇವನನ್ನ ಕೌಶಲ ನೋಡಿ ಕರ್ಣ ಕೇಳ್ತಾನೆ, ಯಾರು ನೀನು ಸಾಮಾನ್ಯ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಇಂದ್ರನ ಯಾರು ನೀನು, ಅರ್ಜುನನ ಥರ ಅನ್ನೋ ತರಹದ ಇದಿದೆ, ಆ ಕೌಶಲ ಕಾಣ್ತಾ ಇದೆ ಅಂತ. ಯಾಕೆಂದ್ರೆ ಒಟ್ಟಿಗೆ ಕಲ್ತವ್ರಲ್ವಾ, ಗೊತ್ತಾಗತ್ತೆ ಈ ಶೈಲಿ ಏನು ಅಂತ. ನೀ ಸಾಮಾನ್ಯ ಅಂತೂ ಖಂಡಿತ ಅಲ್ಲ ಅಂತ ಕರ್ಣ ಹೇಳಿರ್ತಾನ ಅವನಿಗೆ. ಕೊನೆಗೆ ಅದು ನಿಲ್ಲತ್ತೆ, ಒಂದು ಸ್ವಲ್ಪ ಮುಂದುವರಿಯತ್ತೆ, ಅವರೆಲ್ಲ ಸೋಲ್ತಾರೆ. ಸೋತ್ಮೇಲೆ ಅವರೇನು ಅದನ್ನು ಹಿಡ್ಕೊಂಡು ಹೋಗಲ್ಲ, ಅಲ್ಲಿಗೆ ಮುಗಿಯತ್ತದು. ಇಲ್ಲಿ ಅರ್ಜುನ ಅಂದರೆ ಜಗತ್ತಿಗೆ ಕಾಣಿಸಿಕೊಳ್ಳೋದು ಇಲ್ಲಿ. ಈಗ ಮೊದಲು ಅವನು ವೀರ ಅಂತ ಅನ್ನೋದು ಹಸ್ತಿನಾಪುರಕ್ಕೆ ಗೊತ್ತಾಗಿದ್ದು ಅವನು ಪ್ರದರ್ಶನ ಮಾಡಿದಾಗ. ಅದು ಪ್ರದರ್ಶನ ಮಾತ್ರ, ಇನ್ನೊಬ್ಬರನ್ನು ಸೋಲಿಸಿದ್ದಲ್ಲ. ಅಂದರೆ ಈಗ ನಮ್ಮಲ್ಲಿ ಸೇನೆಯವರು ಇಲ್ಲಿ ಇದನ್ನು ಮಾಡ್ತಾರಲ್ಲ, ಬೆಂಗಳೂರಲ್ಲೇ ಮಾಡ್ತಾರಲ್ಲ ಸಮರಾಭ್ಯಾಸ, ಮತ್ತು ಒಂದು ಈ ವಾಯುದಳದ ವಿಮಾನಗಳನ್ನೆಲ್ಲ ಹಾರಿಸಿ ಎಲ್ಲ ತೋರಿಸ್ತಾರಲ್ಲ, ಅದು ಪ್ರದರ್ಶನ ಅಲ್ಲ, ಅಷ್ಟೇ ಪ್ರದರ್ಶನ ಅಲ್ಲಿ. ಅದಾದ ಮೇಲೆ ಅಂದರೆ ಅವಾಗ ಏನಾಗಿದೆ, ಇವನಿಗೆಲ್ಲ ಗೊತ್ತಿದೆ ಅಂತಷ್ಟೇ ಗೊತ್ತಾಗಿರೋದು, ಇಷ್ಟು ಆಯುಧಗಳು ಇವನ ಹತ್ರ ಇದೆ, ಇವನು ಬಳಸೋಕೆ ಬರುತ್ತೆ ಚೆನ್ನಾಗಿ ಅಂತ ಅಷ್ಟೇ. ಅಲ್ಲಿ ಅದು ಯಾರಿಗೆ ಗೊತ್ತಾಗಿದ್ದು? ಹಸ್ತಿನಾಪುರದವರಿಗೆ ಮಾತ್ರ. ಗಂಧರ್ವನ ಜೊತೆಗೆ ಯುದ್ಧ ಆದಾಗ ಅದು ಇವ್ರಿಗೆ ಮಾತ್ರ ಗೊತ್ತಾಗಿದ್ದು, ಜಗತ್ತಿಗೆ ಗೊತ್ತಿಲ್ಲ. ಇವನ ಕೌಶಲ ಬೆಳಕಿಗೆ ಬಂದಿದ್ದು, ಜಗತ್ ಪ್ರಸಿದ್ಧ ಆಗೋದು ದ್ರೌಪದಿ ಸ್ವಯಂವರದ ಹೊತ್ತಿನಲ್ಲಿ.